ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಮತ್ತೊಂದು ವಾಟರ್ ಶಾಕ್ ಅನ್ನ ಕೊಡ್ತಾ ಇದೆ ಭಾರತ. ನೀರಿಲ್ದೆ ಗಡಗಡ ಅಂತ ಪತ್ರಗುಟ್ಟು ಹೋಗಿದೆ. ನೀರಿಲ್ಲದೆ ಬರಗೆಟ್ಟಿರುವಂತ ಪಾಕ್ಗೆ ಸದ್ಯ ಚೋಕ್ ಕೊಡೋಕೆ ಸಜ್ಜಾಗ್ತಿದೆ ಭಾರತ. ಸಿಂಧು ನದಿ ಪಾತ್ರದ ನೀರು ಹರಿಯುವಿಕೆಯ ಮಾಸ್ಟರ್ ಸ್ಟ್ರೋಕ್ ಇದು. ಚೆನಾಬ್ ನದಿಯ ರಣಬೀರ್ ಕಾಲುವೆಯನ್ನ ವಿಸ್ತರಣೆಗೆ ಭಾರತ ಈಗ ಬಿಗ್ ಪ್ಲಾನ್ ಅನ್ನ ಮಾಡಿದೆ. ಈಗಿರುವಂತಹ 60 ಕಿಲೋಮೀಟರ್ನಿಂದ 120 ಕಿಲೋಮೀಟರ್ ಉದ್ದ ವಿಸ್ತರಣೆಗೆ ಮಹತ್ವದ ಪ್ಲಾನ್ ಒಂದನ್ನ ಮಾಡಲಾಗ್ತಿದೆ. ಈಗಾಗಲೇ ಇಂಡಸ್ ರಿವರ್ ವಾಟರ್ ಟ್ರೀಟಿಯನ್ನ ಮೊಟಕುಗೊಳಿಸುವುದರ ಮೂಲಕ ಪಾಕಿಸ್ತಾನ ನೀರಿಲ್ದೆ ಗಲಗಲ ಅಂತಿದೆ. ಅದರ ನಡುವೆ ಜಮ್ಮೀನಲ್ಲಿರುವಂತಹ ರಣಬೀರ್ ಕಾಲುವೆ ಇದೆ. ಈ ನಗರದ ಬಹಳ ಪ್ರಮುಖವಾಗಿ ಇಲ್ಲಿ ಕೃಷಿಯ ಜೀವನಾಡಿ ಅಂತಾನೆ ಹೇಳಬಹುದು. ಈ ಕಾಲುವೆ ನೀರಿನಲ್ಲೇ ಜನ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾರೆ. ಸದ್ಯ ಭಾರತದ ಪ್ಲಾನ್ ಏನ್ ಗೊತ್ತಾ, ಈಗ ಮಹತ್ವದ ಹೆಜ್ಜೆ ಒಂದು ಇಟ್ಟಿದ್ದಾರೆ. ಏನಂದ್ರೆ ಈಗ ಇದು 1905ರಲ್ಲಿ ರಣಬೀರ್ ಸಿಂಗ್ ಅನ್ನುವಂತ ರಾಜ್ಯದ ಕಾಲದಲ್ಲಿ ಈ ಕಾಲುವೆಯನ್ನ ನಿರ್ಮಾಣ ಮಾಡಲಾಗುತ್ತೆ ನಮ್ಮ ಭಾರತದಲ್ಲಿ. ಎಲ್ಲಿ? ಜಮ್ಮು ಕಾಶ್ಮೀರ ಭಾಗದಲ್ಲಿ, ಜಮ್ಮುವಿನಲ್ಲಿ 60 ಕಿಲೋಮೀಟರ್ ಉದ್ದ ಇದ್ದಂತ ಚೆನಾಬ್ ನದಿಯ ಪಾತ್ರದಲ್ಲಿರುವಂತ ಇದು ಜಮ್ಮುವಿನಿಂದ ಸುಮಾರೊಂದು 25 ಕಿಲೋಮೀಟರ್ ದೂರ ಆಗುತ್ತೆ. ಜಮ್ಮು ಮೇಜರ್ ಪಾಯಿಂಟ್ ಇಂದ ನೋಡೋದಾದ್ರೆ ಈ ಕಾಲುವೆ ಇರೋದು ಒಂದು 25 ಕಿಲೋಮೀಟರ್ ದೂರದಲ್ಲಿ. ಈ ರಣಬೀರ್ ಕಾಲುವೆ ಮೂಲಕ 16.460 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿಯ ಭಾಗ್ಯ ಸಿಗುತ್ತೆ. ಇದನ್ನ ವಿಸ್ತರಣೆ ಮಾಡೋದ್ರಿಂದ ಅಷ್ಟು ಮಟ್ಟಿಗೆ ಜೀವ ಜಲ ಆಗಿ ಕೆಲಸ ಮಾಡುತ್ತೆ ಈ ಕಾಲುವೆಯ ನೀರುಗಳು. ಈಗ ಭಾರತ ಇದೇ ಕಾಲುವೆಯ ಮೂಲಕ ಸುತ್ತಲಿನ ಸುಮಾರು 400 ಕಿಲೋಮೀಟರ್ ಪ್ರದೇಶಕ್ಕೆ ನೀರು ಹೋಗುತ್ತೆ. ಅದೆಲ್ಲ ಕೃಷಿ ಚಟುವಟಿಕೆ, ಇತರ ಚಟುವಟಿಕೆಗಳದಕ್ಕೂ ಕೂಡ 400 ಕಿಲೋಮೀಟರ್ ಜೀವ ಜಲ. ಅದು 1960ರ ಈ ಇಂಡಸ್ ವಾಟರ್ ಟ್ರೀಟಿ ಇದೆಯಲ್ಲ, ಇದ್ರ ಬಳಿಕ ರಣಬೀರ್ ಕಾಲುವೆ ಮೂಲಕ 1000 ಕ್ಯೂಸೆಕ್ ನೀರು ನೀರಾವರಿಗೆ ಲಭ್ಯ ಆಗುತ್ತೆ. 1960 ಭಾರತ ಮತ್ತು ಪಾಕಿಸ್ತಾನ ನಡುವೆ ರಿವರ್ ವಾಟರ್ ಟ್ರೀಟಿ ಆಗತ್ತಲ್ಲ, ಆಗ ಈ ರಣಬೀರ್ ಕಾಲುವೆಯ ಸುಮಾರು 250 ಕ್ಯೂಸೆಕ್ ನೀರು ಜಲ ವಿದ್ಯುತ್ಗೆ ಬಳಕೆ ಆಗುತ್ತೆ. ಬಹಳ ಪ್ರಮುಖವಾದಂತ ಮೇಜರ್ ಫ್ಯಾಕ್ಟರ್ ಇದು ನೋಡಿ. 80% ಇಂಡಸ್ ವಾಟರ್ ಟ್ರೀಟಿ ಮೇಲೆ ಅವಲಂಬಿತವಾಗಿರುವಂತ ಪಾಕಿಸ್ತಾನಕ್ಕೆ ವಾಟರ್ ಶಾಕ್ ಇದು. ಇಲ್ಲ ಹೊಡಿತಾ ಇರೋದು ನೀರಿನಲ್ಲಿ, ನೀರು ಜಲ ಯುದ್ಧ ಇದು. ಕಾಲುವೆ ವಿಸ್ತರಿಸಿದಲ್ಲಿ ನೀರಿನ ಹರಿವು ಕಡಿಮೆ ಆಗುತ್ತೆ. ಪಾಕಿನಲ್ಲಿ ಕೃಷಿ, ಜಲ ವಿದ್ಯುತ್ಗೆ ದೊಡ್ಡ ಹೊಡೆತ ಬೀಳುತ್ತೆ. ನೀರು ಬಿಟ್ಟರೂ ಕಷ್ಟ, ನೀರು ಹಿಡ್ಕೊಂಡ್ರೂ ಕಷ್ಟ. ಒಟ್ನಲ್ಲಿ ಈ ಕಾಲುವೆಯ ನೀರಿನಲ್ಲಿ ಭಾರತ ಈಗ ಹೆಜ್ಜೆ ಹಾಕ್ತಿದೆ ಮಹತ್ವದ ಬದಲಾವಣೆಗೆ. ಪಾಕಿಸ್ತಾನ ಅಕ್ಷರಶಃ ನಲಗುತ್ತೆ, ಪತ್ರಗುಟ್ಟು ಹೋಗುತ್ತೆ, ಫುಲ್ ಪುಕ ಪುಕ ಆಗುವಂತ ಸನ್ನಿವೇಶ ಇದೆ.